ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ. ಇಲ್ಲಿ ರಾಘವೇಂದ್ರ ಅನಿತಾನ ಕರ್ಕೊಂಬರೋದನ್ನ ಸಂಪತ್ ಕುಮಾರ್ ಅವರು ನೋಡ್ಬಿಡ್ತಾರೆ. ಏನಪ್ಪ ರಾಘವೇಂದ್ರ ನೀನಿಲ್ಲಿ ಹೇಳ್ದಾಗ ರಾಘವೇಂದ್ರ ಅವರು ಶಾಕ್ ಆಗ್ತಾರೆ. ಆಗ ರಾಮಮೂರ್ತಿಯವರು, ಸರ್ ಇವನೇ ನಮ್ಮ ಅನಿತನ ಮದ್ವೆ ಆಗೋ ಹುಡುಗ ಅಂತ ಹೇಳ್ತಾರೆ. ಆಗ ಸಂಪತ್ ಕುಮಾರ್ ಅವರು, ನೋ ಇಲ್ಲೇನೋ ಕನ್ಫ್ಯೂಷನ್ ಇದೆ, ಇವನು ನಮ್ ಝಾನ್ಸಿ ಗಂಡ ರಾಘವೇಂದ್ರ. ರಾಮಮೂರ್ತಿಯವರು, ಇಲ್ಲ ನನ್ನಳಿಯ ಅಂತ ಇಬ್ರು ಜಗಳ ಆಡ್ತಾ ಇರ್ತಾರೆ. ಈಗ ಸಂಪತ್ ಕುಮಾರ್ ಅವರು, ಏನಮ್ಮ ಝಾನ್ಸಿ ಏನಿದೆಲ್ಲ ಅಂತ ಹೇಳ್ದಾಗ, ನನ್ಗೂ ಗೊತ್ತಿಲ್ಲ ತಾತ, ರಾಘು ಮಾತಾಡು ಝಾನ್ಸಿ ಅವರು ಹೇಳ್ತಾರೆ. ಆಗ ಸಂಪತ್ ಕುಮಾರ್ ಮಾತಾಡು ರಾಘವೇಂದ್ರ ಅಂತ ಹೇಳ್ತಾರೆ. ರಾಮಮೂರ್ತಿ ಅವರು ಕೂಡ ಮಾತಾಡು ರಾಘವೇಂದ್ರ ಅಂತ ಹೇಳ್ತಾರೆ. ರಾಘವೇಂದ್ರ ಅವ್ರ ಚಿಕ್ಕಮ್ಮ ಕೂಡ ಮಾತಾಡು ರಾಘು, ಏನ್ ಸುಮ್ನೆ ನಿಂತಿದ್ಯಾ ಮಾತಾಡು. ರಾಘವೇಂದ್ರ, ಹೌದು ನಾನು ಝಾನ್ಸಿ ಮೇಡಮ್ ಅವ್ರನ್ನ 30 ದಿನ ಕಾಂಟ್ರಾಕ್ಟ್ ಮದ್ವೆ ಆಗಿದ್ದೀನಿ. ನನ್ ತಂಗಿ ಮದ್ವೆ ಮಾಡಕ್ಕೆ ದುಡ್ಡು ಬೇಕಿತ್ತು, ಹಾಗಾಗಿ ನಾನು ಝಾನ್ಸಿ ಮೇಡಮ್ ನ ಮದ್ವೆ ಆಗಿದ್ದೀನಿ ಅಂತ ಹೇಳ್ದಾಗ ಸಂಪತ್ ಕುಮಾರ್ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಝಾನ್ಸಿ ಏನ್ ಮಾಡಿರೋದು ನೀನು, ಒಂದ್ ಹೆಣ್ಣಾಗಿ ಈ ಕೆಲ್ಸ ಮಾಡ್ತಾರಾ ಅಂತ ಸಂಪತ್ ಕುಮಾರ್ ಅವರು ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಹೊರಟೋಗ್ತಾರೆ. ಮೇಲಿದೆ ರಾಘವೇಂದ್ರ, ನನ್ ಮಾನ ಮರ್ಯಾದೆನೆ ಕಳ್ದೆ ಅಲ್ಲ, ನಮ್ ತಾತನ್ ಮುಂದೆ ನನ್ನ ಇಮೇಜ್ ನ ಹಾಳ್ ಮಾಡ್ದೆ ಅಲ್ಲ, ನಿನ್ ದುಡ್ಡು ಪೂರ್ತಿ ಕೊಡಲ್ಲ, ನಿನ್ಗೊಂದ್ ಗತಿ ಕಾಣಿಸ್ತೀನಿ ಅಂತ ಝಾನ್ಸಿ ಅವರು ಕೂಡ ಇಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಇದು ರಾಘವೇಂದ್ರ ಕಾಣೋ ಕನ್ಸಾಗಿರುತ್ತೆ ಅಷ್ಟೇ. ಈಗ ರಾಘವೇಂದ್ರ ತಾನೆಲ್ಲಿ ಸಿಗಾಕೊಂಡ್ಬಿಡ್ತೀನಿ ಅನ್ನೋ ಭಯದಿಂದ ಅನಿತಾಗೆ ಆಫೀಸಿಂದ ಫೋನ್ ಕಾಲ್ ಬರ್ತಿದೆ ಅಂತ ಸುಳ್ಳು ಹೇಳಿ ಹೊರಗಡೆ ಹೊರಟೋಗ್ತಾರೆ. ಹೀಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.